ಚಂದ್ರಶೇಖರ್ ಸರ್ ಅವರು ಸಾಹಿತಿಗಳು, ಕವಿಗಳು, ವಾಗ್ಮಿಗಳು. ಇವರು ಪರಿಸರ ತಜ್ಞರು, ಪರಿಸರ ಪ್ರೇಮಿಗಳು ಸಹ. ಇಡೀ ಕರ್ನಾಟಕದಲ್ಲೇ ಭಾರತದಾದ್ಯಂತ ಶ್ರೀಗಂಧದ ಮರಗಳನ್ನು ನೆಟ್ಟಿದ್ದಾರೆ. 5,000ಕ್ಕೂ ಹೆಚ್ಚು ಶ್ರೀಗಂಧದ ಮರಗಳನ್ನು ಇಟ್ಟಂತ ಕೀರ್ತಿ ನಮ್ಮ ಚಂದ್ರಶೇಖರ್ ಸರ್ ಅವರಿಗೆ ಸಲ್ಲುತ್ತೆ. ಒಂದು ಜೋರದ ಚಪ್ಪಾಳೆ. ಧನ್ಯವಾದಗಳು. ಹಾಗೆ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಮಧುರಾ ಮೇಡಮ್ ಅವರು ಸಹ ಅದೇ ರೀತಿಯಲ್ಲಿ ಸಾಹಿತಿಗಳು, ಕವಿಗಳು ಆಗಿರ್ತಾರೆ. ಅವರು ಸಹ ಮಕ್ಕಳ ನಿಮಗೆ ಕುರಿತಂತೆ ನಿಮ್ಮ ಬಾಲಲೀಲೆಗಳು, ನಿಮ್ಮ ಚೇಷ್ಟೆಗಳು, ನಿಮ್ಮ ತುಂಟತನಗಳು, ನಿಮ್ಮದೇ ಆದಂತ ಒಂದು ಭಾವನೆಗಳಿಗೆ ತಕ್ಕಂತೆ ಒಂದು ಶಿಶು ಗೀತೆಗಳ ಕವನಗಳ ಬರೆದಿದ್ದಾರೆ, ಪುಸ್ತಕ ಬರೆದಿದ್ದಾರೆ. ಈಗ ಅವರು ನಿಮ್ಮ ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಗಣಕನಲ್ಲಿ ಶ್ರೇಷ್ಠನಾದವ, ವಿದ್ಯಾಬುದ್ಧಿಯಲ್ಲಿ ಉತ್ಕೃಷ್ಟನಾದವ, ದೇವತೆಗಳಲ್ಲಿ ಪ್ರಥಮನಾದವ, ಆದಿ ಪೂಜಿತ ಆದಿ ವಂದಿತ ವಿಘ್ನ ವಿನಾಯಕನಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಮ್ಗೆ ಈಗಾಗಲೇ ಗಣೇಶ ಹಬ್ಬವನ್ನ ನಾವು ಯಾವುದಕ್ಕಾಗಿ ಆಚರಣೆ ಮಾಡ್ತೀವಿ ಮತ್ತೆ ಹೇಗೆ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಗಣೇಶ ಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಬಂದಿದ್ವಿ. ಏಕೆಂದ್ರೆ ನಮ್ಮ ಸಂಸ್ಕೃತಿಯನ್ನ ಉಳಿಸೋದಕ್ಕೋಸ್ಕರ ನಾವು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಬೇಕು. ಅದನ್ನ ನಾವು ಮುಂದಿನ ಪೀಳಿಗೆಗೂ ಹಬ್ಬವನ್ನ ಹೇಗೆ ಆಚರಣೆ ಮಾಡಬೇಕು, ಅದರ ಇತಿಹಾಸವನ್ನ ನಾವು ತಿಳಿಸ್ಕೊಡ್ಬೇಕು. ಆದ್ರೆ ಗಣೇಶವನ್ನ ಈಗ ನಾವು ಹೇಳಿರೋ ಹಾಗೆ ಬಣ್ಣ ಬಣ್ಣದ ಗಣೇಶಗಳನ್ನ ಮಾರುಕಟ್ಟೆಯಲ್ಲಿ ಮಾರ್ತಾ ಇರೋದ್ರಿಂದ ನಿಮ್ಗೆಲ್ಲ ಆ ಗಣೇಶಗಳು ಹೆಚ್ಚು ಆಕರ್ಷಕವಾಗಿ ಕಾಣಿಸುತ್ತೆ. ಈ ಗಣೇಶ ನೋಡೋದಕ್ಕಿಂತ ನಿಮ್ಗೆ ಏನೋ ಬಣ್ಣಗಳ ಮೇಲೆ ಆಕರ್ಷಣೆ ಜಾಸ್ತಿ ತಾನೆ. ಆದ್ರೆ ನೀವು ಆ ಬಣ್ಣಗಳಿಗೆ ಮರಳಾಗಬಾರ್ದು. ನೀವೇನ್ ಮಾಡ್ಬೇಕು, ಪರಿಸರ ಸ್ನೇಹಿ ಗಣೇಶನನ್ನ ಕೊಂಡ್ಕೋಬೇಕು. ಆ ಕಂಪನಿ ನಿಮ್ಗೆಲ್ಲ ಗೊತ್ತಿದೆ ಏಕೆ ನಾವು ಮಣ್ಣಿನ ಗಣೇಶನನ್ನ ತಗೋಬೇಕು ಅಂತ. ನೀವೆಲ್ಲ ಪರಿಸರ ಮಾಲಿನ್ಯದ ಬಗ್ಗೆ ಓದಿದಿರಲ್ಲ. ಪರಿಸರ ಮಾಲಿನ್ಯ ಹೇಗಾಗತ್ತೆ ಅಂತೆಲ್ಲ ಗೊತ್ತಲ್ವಾ? ಯಾವ್ಯಾವ ವಿಧದಲ್ಲಿ ಪರಿಸರ ಮಾಲಿನ್ಯ ಆಗುತ್ತೆ? ಭೂ ಮಾಲಿನ್ಯ ಓದಿದ್ದೀರಾ? ಹೇಗಾಗುತ್ತೆ ಭೂ ಮಾಲಿನ್ಯ? ಕಸ ಕಡ್ಡಿಗಳನ್ನೆಲ್ಲ ಹಾಕ್ತೀರಾ ಅಲ್ವಾ? ಗಣೇಶ ಹಬ್ಬ